ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್. ನಾನು ಶರತ್ ಹೊಣಸೂರು. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಹೊರದಾಗೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದೀಗ ಅವರಿಗೆ ಮಟನ್ ಊಟ ಕೊಟ್ಟಿದ್ದಾರೆ. ಊಟ ಮಾಡಲಿ ಇವತ್ತು ರಾತ್ರಿ ಅಂತ ಹೇಳಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಮೆನುವಿನಂತೆಯೇ ಊಟ. ಏನೇನಿತ್ತು ಮೆನುಲಿ? ಜೈಲಿನಲ್ಲಿ ಮಾಂಸಾಹಾರವನ್ನ ಆರೋಪಿಗಳು ಸೇವಿಸಿದ್ದಾರೆ. ಮೆನುವಲ್ಲಿದ್ದದ್ದು ಮಟನ್, ಮುದ್ದೆ, ಚಪಾತಿ, ರೈಸ್. ಇಷ್ಟನ್ನು ಕೂಡ ಜೈಲಿನ ಸಿಬ್ಬಂದಿ ಆರೋಪಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದು ಬಾಡೂಟ. ಬಾಡೂಟವನ್ನ ಸೇವಿಸಿದ್ದಾರೆ ಪವಿತ್ರ ಗೌಡ ಅಂಡ್ ಗ್ಯಾಂಗ್. ಪಾಪ 2-3 ದಿನದಿಂದ ಊಟ ಮಾಡಿರಲಿಲ್ಲ ಸರಿಯಾಗಿ. ಮೋಸ್ಟ್ಲಿ ಅಲ್ಲಿನ ಊಟ ಇಷ್ಟ ಆಗ್ತಿರ್ಲಿಲ್ವೇನೋ. ಈಗ ಇವತ್ತು ಮಟನ್ ಊಟ ಕೊಟ್ಟಿದ್ದಾರೆ. ಊಟ ಮಾಡಿ ಬ್ಯಾರಕ್ನಲ್ಲಿ ಮೌನಕ್ಕೆ ಜಾರಿದ್ದಾರೆ ಪವಿತ್ರ ಗೌಡ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ ಪವಿತ್ರ ಗೌಡ ಅವರು ಕಣ್ಣೀರು ಹಾಕಿದ್ದಾರೆ. ಇವತ್ತು ಅವರ ಪೋಷಕರು ಕೂಡ ಬಂದಿದ್ರು, ತಮ್ಮನ ಜೊತೆಗೂ ಭೇಟಿ ಮಾಡಿದ್ರು ಪವಿತ್ರ ಗೌಡ ಅವರನ್ನ. ಆ ಸಂದರ್ಭದಲ್ಲೂ ಕೂಡ ಪಾಪ ಪವಿತ್ರ ಗೌಡ ಅವರು ಕಣ್ಣೀರು ಹಾಕಿದ್ರು. 2 ದಿನದಲ್ಲೂ ಸರಿಯಾಗಿ ಊಟವನ್ನೂ ಮಾಡಿಲ್ಲ, ನೆನ್ನೆ ನಿದ್ರೆನೂ ಮಾಡಿಲ್ಲ ಪವಿತ್ರ ಗೌಡ. ಒಂದು ರೀತಿಯಾಗಿ ಚಡಪಡಿಸ್ತಾ ಇದ್ರು. ಪಾಪ ಊಟ ಸರಿಯಾಗಿ ಮಾಡಲಿ ಅಂಥೇಳಿ ಜೈಲಲ್ಲಿದ್ದ ಮೆನುವಿನಂತೆಯೇ ಅವರಿಗೆ ಮಟನ್ ಊಟವನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್. ನಾನು ಶರತ್ ಹೊಣಸೂರು. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಹೊರದಾಗೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದೀಗ ಅವರಿಗೆ ಮಟನ್ ಊಟ ಕೊಟ್ಟಿದ್ದಾರೆ. ಊಟ ಮಾಡಲಿ ಇವತ್ತು ರಾತ್ರಿ ಅಂತ ಹೇಳಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಮೆನುವಿನಂತೆಯೇ ಊಟ. ಏನೇನಿತ್ತು ಮೆನುಲಿ? ಜೈಲಿನಲ್ಲಿ ಮಾಂಸಾಹಾರವನ್ನ ಆರೋಪಿಗಳು ಸೇವಿಸಿದ್ದಾರೆ. ಮೆನುವಲ್ಲಿದ್ದದ್ದು ಮಟನ್, ಮುದ್ದೆ, ಚಪಾತಿ, ರೈಸ್. ಇಷ್ಟನ್ನು ಕೂಡ ಜೈಲಿನ ಸಿಬ್ಬಂದಿ ಆರೋಪಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದು ಬಾಡೂಟ. ಬಾಡೂಟವನ್ನ ಸೇವಿಸಿದ್ದಾರೆ ಪವಿತ್ರ ಗೌಡ ಅಂಡ್ ಗ್ಯಾಂಗ್. ಪಾಪ 2-3 ದಿನದಿಂದ ಊಟ ಮಾಡಿರಲಿಲ್ಲ ಸರಿಯಾಗಿ. ಮೋಸ್ಟ್ಲಿ ಅಲ್ಲಿನ ಊಟ ಇಷ್ಟ ಆಗ್ತಿರ್ಲಿಲ್ವೇನೋ. ಈಗ ಇವತ್ತು ಮಟನ್ ಊಟ ಕೊಟ್ಟಿದ್ದಾರೆ. ಊಟ ಮಾಡಿ ಬ್ಯಾರಕ್ನಲ್ಲಿ ಮೌನಕ್ಕೆ ಜಾರಿದ್ದಾರೆ ಪವಿತ್ರ ಗೌಡ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ ಪವಿತ್ರ ಗೌಡ ಅವರು ಕಣ್ಣೀರು ಹಾಕಿದ್ದಾರೆ. ಇವತ್ತು ಅವರ ಪೋಷಕರು ಕೂಡ ಬಂದಿದ್ರು, ತಮ್ಮನ ಜೊತೆಗೂ ಭೇಟಿ ಮಾಡಿದ್ರು ಪವಿತ್ರ ಗೌಡ ಅವರನ್ನ. ಆ ಸಂದರ್ಭದಲ್ಲೂ ಕೂಡ ಪಾಪ ಪವಿತ್ರ ಗೌಡ ಅವರು ಕಣ್ಣೀರು ಹಾಕಿದ್ರು. 2 ದಿನದಲ್ಲೂ ಸರಿಯಾಗಿ ಊಟವನ್ನೂ ಮಾಡಿಲ್ಲ, ನೆನ್ನೆ ನಿದ್ರೆನೂ ಮಾಡಿಲ್ಲ ಪವಿತ್ರ ಗೌಡ. ಒಂದು ರೀತಿಯಾಗಿ ಚಡಪಡಿಸ್ತಾ ಇದ್ರು. ಪಾಪ ಊಟ ಸರಿಯಾಗಿ ಮಾಡಲಿ ಅಂಥೇಳಿ ಜೈಲಲ್ಲಿದ್ದ ಮೆನುವಿನಂತೆಯೇ ಅವರಿಗೆ ಮಟನ್ ಊಟವನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.